ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 23ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಬಿಡುಗಡೆ ಆಗಿದ್ದ ದಿನದಿಂದ ಇಲ್ಲಿವರೆಗೂ ಪ್ರೆಸೆಂಟ್ ಇವಾಗಿನವರೆಗೂ ಕೂಡ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ, ಹಾಗೆ ಎಷ್ಟು ಪರ್ಸೆಂಟ್ ಜನಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಹೊಸ 3 ಯೋಜನೆಗಳನ್ನ ಇವತ್ತಿಂದ ಜಾರಿಗೆ ತಂದಿದ್ದಾರೆ. ಒಂದು ಗೃಹಲಕ್ಷ್ಮಿ, ವಿವಿಧೋದ್ದೇಶ ಸಹಕಾರಿ ಸಂಘ, ಒಂದು ಅಕ್ಕಾಪಡೆ, ಹಾಗೆ ಅಂಗನವಾಡಿಗಳಲ್ಲಿ ಮಾಂಟೆಸರಿ ಓಪನ್ ಮಾಡ್ತಾ ಇರುವಂಥದ್ದು. ಇದನ್ನು ಚಾಲನೆ ನೀಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 23ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಇವತ್ತಿಗೆ 3 ಡೇಸ್ ಆಯಿತು. ಮೊನ್ನೆ ಸಂಜೆಯಿಂದ ಆಗಿದ್ದಲ್ವಾ. ಸೊ ಈ ಸರಿ ಈಗಿನ ಕಂತು ಹೇಳಬೇಕಂತಂದರೆ ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದೆ. ಹಾಗೆ ತುಂಬ ಹೆಚ್ಚೆಚ್ಚು ಜಿಲ್ಲೆಗಳಿಗೂ ಕೂಡ ಹಣ ಬರ್ತಾ ಇದೆ. ಮೊದಲೇನಾಗ್ತಾ ಇತ್ತು ಅಂತಂದರೆ ಕಳೆದ ಕಂತುಗಳು ಇವತ್ತು ಬಿಡುಗಡೆ ಆಯಿತು ಅಂತಂದರೆ ಒಂದು 2-3 ಜಿಲ್ಲೆಗೆ ಅಷ್ಟೇ, ಅದನ್ನೇ ಬರೋ ಅಷ್ಟರಲ್ಲಿ ಒಂದು ವಾರ ತೊಗೊಳ್ತಾ ಇತ್ತು. ಬಟ್ ಈ ಸರಿ ಹಾಗಾಗಿಲ್ಲ, ತುಂಬ ಸ್ಪೀಡಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ಇವಾಗ ಸುಮಾರು ಒಂದು 15 ಜಿಲ್ಲೆವರೆಗೂ ಕೂಡ ಬಿಡುಗಡೆ ಆಗಿದೆ. ಒಂದು 40% ಅಷ್ಟು ಜನಗಳಿಗೆ ಆಲ್ರೆಡಿ ಹಣ ಬಂದಿದೆ. ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಮ್ಯುನಿಟಿ ಪೋಸ್ಟು ಕೂಡ ಹಾಕಿದೆ, ಅಲ್ಲೂ ಕೂಡ ತಿಳಿಸಿದ್ದಾರೆ ಬಂದಿದೆ ಅಂತ ಹೇಳ್ಬಿಟ್ಟು 40%ವರೆಗೂ ಆಲ್ಮೋಸ್ಟ್ ಹಣ ಬಂದಿದೆ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇವತ್ತಿನವರೆಗೂ ಪ್ರೆಸೆಂಟ್ ಇಲ್ಲಿವರೆಗೂ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ. ಇನ್ನೂ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಆಗಬೇಕು, ಬರ್ತಾ ಇದೆ. ನಿನ್ನೆ ಒಂದು ಸ್ವಲ್ಪ ಜಿಲ್ಲೆಗಳಿಗೆ ಬಂತು, ಇವತ್ತೊಂದು ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಬಹುಶಃ ಒಂದು 2-3 ದಿನದಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ. ಹಾಗೆ ಸಾಕಷ್ಟು ಜನರಿಗೆ ಖಂಡಿತವಾಗ್ಲೂ ಬರುತ್ತೆ. ಇವಾಗ ಏನು ಬರ್ತಾ ಇದೆಯಲ್ವಾ, ಅದೇ ಸ್ಪೀಡಲ್ಲಿ ಏನಾದರೂ ಬಂತು ಅಂದರೆ ಬಹುಶಃ ಒಂದು ವಾರದಲ್ಲಿ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಬರುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಕೆಲವೊಂದೊಂದು ಸರಿ ತುಂಬ ಸ್ಪೀಡಾಗಿ ಬರ್ತಾ ಇರುತ್ತೆ, ಹಾಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಆ ರೀತಿಯೂ ಕೂಡ ಆಗ್ಬೋದು. ಸೊ ಹಂಗಾಗಿ ಒಟ್ಟಲ್ಲಿ ಈ ಸ್ಪೀಡಲ್ಲಿ ಬಂತು ಅಂದರೆ ತುಂಬ ಸ್ಪೀಡಾಗಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜಿಲ್ಲೆಗಳನ್ನ ಲೀಸ್ಟ್ ಮಾಡಿದೆ, ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಬಿಡುಗಡೆ ಆಗಿದ್ದಿನ ರಾಯಚೂರು, ಬೆಳಗಾವಿ, ಗದಗ ಆ ಜಿಲ್ಲೆಯವರಿಗೆ ಬಿಡುಗಡೆ ಆಗಿದ್ದಿನೇ ಬಂತು. ಸೊ ಇನ್ನು ನಿನ್ನೆಯಿಂದ ಹಾಸನಿಗೆ ಬಂದಿದೆ, ಉಡುಪಿಗೆ ಬಂದಿದೆ, ತುಮಕೂರು, ಹಾಗೆ ಬೆಂಗಳೂರು ಸೌತು ನಾರ್ತ್ ಅವ್ರಿಗೆ ಇಬ್ರಿಗೂ ಕೂಡ ಬಂದಿದೆ. ಹಾಗೆ ಬಳ್ಳಾರಿಯವ್ರಿಗೂ ಕೂಡ ಬಂದಿದೆ. ಹಾಗೆ ಶಿವಮೊಗ್ಗದವರು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಶಿವಮೊಗ್ಗದವ್ರಿಗೆ ರಿಸೀವ್ ಆಗಿದೆ. ಚಿಕ್ಕಬಳ್ಳಾಪುರದವ್ರಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಬಿಜಾಪುರ್ಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಹಾಗೆ ಚಿಕ್ಕಮಗಳೂರು ಅವ್ರಿಗೂ ಕೂಡ ಬಿಡುಗಡೆ ಆಗಿದೆ. ರಾಮನಗರಕ್ಕೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಕೊಡಗುಗೂ ಕೂಡ ಇವತ್ತು ಬಂದಿದೆ. ಇನ್ನು ದಾವಣಗೆರೆಗೂ ಕೂಡ ಇವತ್ತು ಬಂದಿದೆ. ಸೊ ನನಗೆ ಸಿಕ್ಕಿರುವ ಲೀಸ್ಟ್ ಪ್ರಕಾರ ನಾನು ಮಾಡಿದ್ದೀನಿ. ಇಷ್ಟು ಜಿಲ್ಲೆಗಳಿಗೆ, ಗುಲ್ಬರ್ಗಾಕ್ಕೂ ಕೂಡ ಬಿಡುಗಡೆ ಆಗಿದೆ. ಸೊ ಇಷ್ಟು ಜಿಲ್ಲೆಗಳಿಗೆ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ. ಎಲ್ಲರಿಗೂ ಕೂಡ ಹಣ ಬರ್ತಾ ಇದೆ ಈ ಜಿಲ್ಲೆಗಳಲ್ಲಿ. ಇದನ್ನು ಹೊರತುಪಡಿಸಿ ಇನ್ನು ಮಂಡ್ಯ, ಹಾಸನವರಿಗೆ ತುಂಬ ಜನಕ್ಕೆ ಬಂದಿದೆ. ಇನ್ನು ಮಂಡ್ಯ ಬಂದಿಲ್ಲ, ಮೈಸೂರು ಬಂದಿಲ್ಲ, ಕೊಡಗುಗೂ ಕೂಡ ಬಂದಿದೆ. ಕೊಡಗು ಅವರು ಕೂಡ ಕಮೆಂಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಬಂದಿದೆ. ಇನ್ನು ಆಲ್ಮೋಸ್ಟ್ ಒಂದು 10 ಜಿಲ್ಲೆವರೆಗೂ ಬರಬೇಕಂತ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 15 ಜಿಲ್ಲೆಗಿಂತ ಹೆಚ್ಚಿನ ಜಿಲ್ಲೆಗಳಿಗೆ ಬಂದಿದೆ ಅನಿಸುತ್ತೆ. ನನಗೆ ಲೀಸ್ಟ್ ಸಿಕ್ಕಿರೋ ಪ್ರಕಾರ ಇಷ್ಟು ಜಿಲ್ಲೆಗಳಿಗಂತೂ 100% ಬಿಡುಗಡೆ ಆಗಿದೆ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಹಣ ಬಂದಿದೆ, ನಿಮ್ಮನ್ನ ಈ ಹೊರತುಪಡಿಸಿ ನಾನು ಇವಾಗ ಏನು ಜಿಲ್ಲೆಗಳನ್ನ ಹೇಳಿದೆ ಅದನ್ನು ಹೊರತುಪಡಿಸಿ ನಿಮ್ದೇನಾದರೂ ಬೇರೆ ಜಿಲ್ಲೆ ಆಗಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಬಂದಿರೋ ಅಂಥವ್ರು ಕೂಡ ಕಮೆಂಟ್ ಮಾಡಿ, ಹಾಗೆ ಬಂದಿಲ್ಲ ಇರೋ ಅಂಥವ್ರು ಕೂಡ ಕಮೆಂಟ್ ಮಾಡಿ. ಓಕೆನಾ? ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಸೊ ಅವರು ಕೂಡ ಕಮೆಂಟನ್ನು ನೋಡಿದಾಗ ನಮ್ಮ ಜಿಲ್ಲೆಗೂ ಕೂಡ ಬಂದಿದೆ ಬಿಡು, ನಮಗೂ ಇವತ್ತಲ್ಲ ಅಂದರೆ ನಾಳೆ ಬರುತ್ತೆ ಅಂತ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಹಂಗಾಗಿ ಪ್ಲೀಸ್ ಅತಿ ಹೆಚ್ಚು ಜನ ಕಮೆಂಟ್ ಮಾಡಿ. ಹಾಗೆ ಆದಷ್ಟು ವಿಡಿಯೋ ನೋಡುವಂಥವ್ರು ಎಲ್ಲರೂ ಕೂಡ ಒಂದೊಂದು ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಈ ಗೃಹಲಕ್ಷ್ಮಿ 23ನೇ ಕಂತಿನ ಹಣದ ಬಗ್ಗೆ ಇಷ್ಟ ಆಯಿತು ಮಾಹಿತಿ. ಮತ್ತು ನಾಳೆ ನಾನು ಅಪ್ಡೇಟ್ ಮಾಡ್ತೀನಿ. ಮತ್ತು ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾಳೆ ಒಂದ್ಸರಿ ಕಂಪ್ಲೀಟಾಗಿ ಎಷ್ಟು ಜಿಲ್ಲೆಗೆ ಆಗಿದೆ ಅಂತಲೂ ಕೂಡ ನಾಳೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಇನ್ನು ಇದು ಗೃಹಲಕ್ಷ್ಮಿ ಬಗ್ಗೆ ಆಯಿತು. ಇನ್ನು ಇವತ್ತು ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೊಸ 3 ಯೋಜನೆಗಳನ್ನ ಜಾರಿಗೆ ತಂದರು, ಚಾಲನೆಯನ್ನು ನೀಡಿದ್ರಲ್ವಾ. ಅದರಲ್ಲಿ ಅಕ್ಕಾಪಡೆ ಅಂತ ಹೇಳ್ಬಿಟ್ಟು ಅದು ನಿಜವಾಗ್ಲೂ ತುಂಬ ಒಂದು ಒಳ್ಳೆ ಯೋಜನೆ ಅಂತಲೇ ಹೇಳ್ಬೋದು. ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ, ಮಕ್ಕಳುಗಳಿಗೆ ಎಲ್ರಿಗೂ ಕೂಡ ತುಂಬ ಸಹಾಯವಾಗುವಂಥ ಯೋಜನೆ ಅಂತ ಹೇಳ್ಬೋದು. ಅಕ್ಕಾಪಡೆಯ ಗಸ್ತು ವಾಹನ ಅಂತ ಮಾಡಿರ್ತಾರೆ. ನಿಮಗೆ ಎಲ್ಲೇ ಯಾವುದೇ ಪ್ಲೇಸಲ್ಲಿ ಏನೇ ತೊಂದರೆ ಆಯಿತು ಅಂದ್ರೂ ಕೂಡ ನೀವು ಇಮಿಡಿಯೇಟಾಗಿ ಅದು ಕಂಪ್ಲೇಂಟ್ ಮಾಡಿದರೆ ಇಮಿಡಿಯೇಟಾಗಿ ಆ ಒಂದು ವಾಹನ ನಿಮ್ಮ ಹತ್ರನೇ ಬಂದುಬಿಡುತ್ತೆ. ಸೊ ಅದು ಗಸ್ತು ವಾಹನ ನಮ್ಮ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಅಕ್ಕಾಪಡೆಯ ಗಸ್ತು ವಾಹನ ಓಡಾಡುತ್ತೆ. ನಿಮ್ಗೆ ಎನಿ ಟೈಮ್ ಏನೇ ತೊಂದರೆ ಆದರೂ ಕೂಡ ಆ ಒಂದು ಅಕ್ಕಾಪಡೆಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. QR ಕೋಡ್ ಮುಖಾಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು. QR ಕೋಡ್ ಮುಖಾಂತರ ಕಂಪ್ಲೇಂಟ್ ಮಾಡ್ಬೋದು, ಅಥವಾ ವಾಯ್ಸ್ SMS ಕಳಿಸ್ಬೋದಂತೆ, ಕಾಲ್ ಮಾಡ್ಬೋದಂತೆ. ಸೊ ಎಲ್ಲ ರೀತಿ ಕೂಡ ಆಪ್ಷನ್ ಇರುತ್ತೆ. ಮೇ ಬಿ ನಾಳೆಯಿಂದ ಅದು ಆ್ಯಕ್ಟಿವ್ ಆಗ್ಬೋದು. ಇವತ್ತಿಂದನೇ ಆಗಿದೆ, ನಾಳೆಯಿಂದ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ನನಗೂ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ನಾಳೆ ಗೊತ್ತಾದರೆ ನಾಳಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ
31 ಜಿಲ್ಲೆಗಳಲ್ಲೂ ಕೂಡ ಅಕ್ಕಪಡೆಯ ಗಸ್ತು ವಾಹನ ಓಡಾಡುತ್ತೆ. ನಿಮಗೆ ಎಲ್ಲೇ ಏನೇ ಸಮಸ್ಯೆ ಆದರೂ ಕೂಡ ಅಕ್ಕಪಡೆಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಅದೊಂದು ಒಳ್ಳೆ ಯೋಜನೆ ಅಂತಲೇ ಹೇಳ್ಬೋದು. ಇನ್ನು ಅಂಗನವಾಡಿಗಳಲ್ಲಿ ಮೌಂಟೆಸರಿ ಅಂದರೆ LKG UKGನ ಓಪನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ಒಂದು ರೀತಿ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ತಂದೆ ತಾಯಿಗಳಿಗೂ ಕೂಡ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಅಂಗನವಾಡಿಗಳಲ್ಲಿ LKG UKG ಆಯಿತು ಅಂತಂದರೆ ಎಷ್ಟೋ ಜನಕ್ಕೆ ಖುಷಿ ಆಗುತ್ತೆ. ಫ್ರೀಯಾಗಿ ಕಳಿಸ್ಬೋದಲ್ವ. ಈಗ ಒಂದು ನಾರ್ಮಲ್ ಕಾನ್ವೆಂಟಿಗೆ ಕಳಿಸ್ಬೇಕಂದ್ರೂ ಕೂಡ ಒಂದು 20,000 ರಿಂದ 30,000 ರೂಪಾಯಿವರೆಗೂ ಆಗುತ್ತೆ LKGಗೆ. ಒಂದು ಬಡ ಕುಟುಂಬಕ್ಕೆ ಆ ಒಂದು ಅಮೌಂಟು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ಈಗ ಅಂಗನವಾಡಿಗಳಲ್ಲೇ ಆಯಿತು ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತೇನಪ್ಪ ಅಂತಂದರೆ ಇವಾಗ ಏನು ಓಪನ್ ಮಾಡಿದಾರಲ್ವ, ಸೊ ಅದೇ ರೀತಿಯಾಗಿ ಮೇಂಟೈನ್ ಮಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ. ಅಂಗನವಾಡಿಗಳ ಥರ ಮಾಡಬಾರ್ದು. ಸ್ವಲ್ಪ ಸ್ಟ್ಯಾಂಡರ್ಡಾಗಿ ತುಂಬ ಚೆನ್ನಾಗಿ ಮಾಡಿದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲರೂ ಮಕ್ಕಳು ಕೂಡ ಕಳಿಸೋದಕ್ಕೆ ಇಷ್ಟನೂ ಪಡ್ತಾರೆ. ಓಕೆನಾ, ಇದಿಷ್ಟು ಅಂಗನವಾಡಿ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ, ಅದನ್ನು ಕೂಡ ಇವತ್ತು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಅದರ ಅಪ್ಲಿಕೇಶನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾಳಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಅಪ್ಲಿಕೇಶನಲ್ಲಿ ಹೇಗೆ ಅರ್ಜಿನ ಸಲ್ಲಿಸಬೇಕು, ಸಾಧ್ಯ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅಪ್ಡೇಟ್ನ ಮಾಡ್ತೀನಿ. ಇವಾಗ ಅಪ್ಲಿಕೇಶನ್ನು ಕೂಡ ಬಿಟ್ಟಿದ್ದಾರೆ. ಅದು ಹೇಗೆ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಹೇಗೆ ಹಾಕೋದು ಏನು ಅಂತ ಹೇಳ್ಬಿಟ್ಟು ನಾಳಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಅಫಿಷಿಯಲ್ ಆಗಿ ಇವತ್ತಿಂದ ಈ 3 ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ಓಕೆನಾ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ನಿಜವಾಗ್ಲೂ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದರಲ್ಲಿ ಇಂಡಿವಿಜುವಲ್ ಆಗಿ ಲೋನ್ ಸಿಗುತ್ತೆ. ಹಾಗೆ 30,000 ರೂಪಾಯಿಂದ 3 ಲಕ್ಷದವರೆಗೂ ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲದೆ ಅಂತಂದರೆ ಶ್ಯೂರಿಟಿ ಇಲ್ಲದೇ ಆರಾಮಾಗಿ ಲೋನ್ ಸಿಗುತ್ತೆ. ಇವಾಗ ಹೊರಗಡೆ ನೀವು ಬಡ್ಡಿಗೆ ತಗೋತೀರಾ ಅಂತಂದ್ರೂ ಕೂಡ ಇವಾಗಿನ ಇದರಲ್ಲಿ ನೋಡಬೇಕಂತಂದರೆ ಮಿನಿಮಮ್ ಅಂದರೂ ಕೂಡ 3% ಅಂತೂ ಕೊಡ್ತಾರೆ. 3%, 5%, 10% ಈ ರೀತಿ ಎಲ್ಲ ಇರುತ್ತೆ. ಈ ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ತಗೋತೀರಾ ಅಂತಂದರೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ, ಅಂದರೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಎಷ್ಟು ಕಡಿಮೆ ಬಡ್ಡಿ ಇರುತ್ತೋ ಅಷ್ಟು ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಯಾವುದೇ ಶ್ಯೂರಿಟಿ ಇಲ್ಲದೇ ಹೆಚ್ಚು ದಾಖಲೆಗಳು ಕೂಡ ಇಲ್ಲದೇ ನಿಮ್ಗೆ ಸಿಗುವಂಥದ್ದು ಈ ಒಂದು ಸಂಘದಲ್ಲಿ. ಸೊ ಆದಷ್ಟು ಎಲ್ಲರೂ ಕೂಡ ಜಾಯ್ನ್ ಆಗಿ, ನಿಮಗೆ ಇನ್ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಕಂಪ್ಲೀಟ್ ಅಪ್ಡೇಟನ್ನು ಮಾಡ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದಿರಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.